ಮುಂಬೈ ಬಾಯ್ ಬಾಯ್ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ಇಂದ ಬಾಯ್ ಬಾಯ್ ಅಂತ ಹೇಳ್ಬೇಕಂತ ಡಿಸೈಡ್ ಮಾಡಿದ್ದೀರಾ. ನಮಸ್ಕಾರ ಎಲ್ಲರಿಗೆ, ಸದ್ಯ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಡನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನನ್ನ ಒಂದು ಸೆಕೆಂಡ್ ಫೇವ್ರೆಟ್ ಫ್ರಾಂಚೈಸಿ ಹೀಗೆ ಕ್ರಿಕೆಟ್ ಆಡ್ತಿರೋದು ನನಗೆ ಒಂಥರ ಅಂತ ಅನ್ನಿಸ್ತಾ ಉಂಟು. ಯಾಕಂತಂದರೆ 5ನೇ ಗೇರಲ್ಲಿದ್ದಂತಹ ತಂಡ ಚೇಸಿಂಗಲ್ಲಿ 6ನೇ ಗೇರಿಗೆ ಶಿಫ್ಟ್ ಆಗಬೇಕಿತ್ತು ಮಿಡ್ಲ್ ಓವರಲ್ಲಿ. ಕೊನೆ ಒಂದು ಲಾಸ್ಟ್ 6-7 ಓವರಲ್ಲಿ 5ನೇ ಗೇರಿಂದ 6ನೇ ಗೇರಿಗೆ ಶಿಫ್ಟ್ ಆಗಬೇಕಿತ್ತು. ಅವ್ರು 6ನೇ ಗೇರ್ ಹಾಕುವ ಬದಲು 1ನೇ ಗೇರ್ ಹಾಕಿದ್ರೆ 2ನೇ ಗೇರ್ ಹಾಕಿದ್ರೆ ಗೊತ್ತಾಗಲಿಲ್ಲ ನನಗೆ. ಬಟ್ 6ನೇ ಗೇರ್ ಅಂತೂ ಹಾಕಲಿಲ್ಲ, ಅಷ್ಟೇ ಆಗಿರೋದು. ಈ ಒಂದು ಕಾರಣದಿಂದಾಗಿ 36 ರನ್ನಿಂದ GT ವಿರುದ್ಧ ನಿನ್ನೆ ಮುಂಬೈ ಇಂಡಿಯನ್ಸ್ ಸೋತರು. ಎಸ್, GT ವರ್ಸಸ್ ಮುಂಬೈ ಇಂಡಿಯನ್ಸ್ ಅಹಮದಾಬಾದಲ್ಲಿ ಮ್ಯಾಚ್ ನಡೀತಾ ಇತ್ತು. ಈ ಒಂದು ಮ್ಯಾಚನ್ನು ಸೋತು ಮುಂಬೈ 2-2 ಮ್ಯಾಚ್ಗಳನ್ನು ಸೋತು ಕಂಗಾಲಾಗಿದ್ದಾರೆ. ಈಗ ಜಗಜ್ಜಾಹೀರಾಗಿದೆ ಏನು ಅಂತಂದರೆ, ಮುಂಬೈ ಇಂಡಿಯನ್ಸ್ಗೆ ಬೂಮ್ರಾ ಬೇಕೇ ಬೇಕು. ಬುಮ್ರಾ ಇರದೆ ಏನು ನಡೆಯುವುದಿಲ್ಲ. ಐ ಥಿಂಕ್ ನಂದು ಸ್ಟಾರ್ಟಿಂಗ್ ಆಪ್ಷನಲ್ಲಿ ಏನೋ ಹೇಳಿದ್ದೆ, ವರ್ಲ್ಡ್ ಕ್ಲಾಸ್ ಪ್ಲೇಯಿಂಗ್ 11, ಬಟ್ ಡೆಪ್ತ್ ಇಲ್ಲ. ಈಗ ಡೆಪ್ತ್ ಇಲ್ಲ ಅಂತ ಗೊತ್ತಾಗ್ತಾ ಉಂಟು. ಡೆಪ್ತ್ ಅಂತಂದರೆ ತಂಡದ ಡೆಪ್ತ್ ಅಂತಂದರೆ ಬೆಂಚ್ ಸ್ಟ್ರೆಂತ್ ಹೇಳ್ತಾ ಇರೋದು. ವರ್ಲ್ಡ್ ಕ್ಲಾಸ್ ಪ್ಲೇಯಿಂಗ್ 11 ಬಟ್ ಬೆಂಚ್ ಸ್ಟ್ರೆಂತ್ ಇಲ್ಲ ಅಂತ. ನೋಡಿ, ಒಂದು ಪ್ಲೇಯರ್ ಬುಮ್ರಾ ಇರೋದೇ ನಿಮಗೆ ಒಂದು ಕಂಪ್ಲೀಟ್ ಇಂಬ್ಯಾಲೆನ್ಸ್ ಅಂತ ಅನ್ನಿಸ್ತಾ ಉಂಟು. ವಿಲ್ ಜಾಕ್ಸ್ ಅವ್ರನ್ನ ಹೊರಗಡೆ ಇಟ್ಟದ್ದು ಅದು ಇದು ಅಲ್ವಾ. ಸೊ ಎಂಥದ್ದು ವರ್ಕೌಟ್ ಆಗ್ತಾ ಇಲ್ಲ. ಆ್ಯಂಡ್ ಫಸ್ಟ್ GT ಬಗ್ಗೆ ಮಾತಾಡುವ, ಅದಾದಮೇಲೆ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬರುವ. GT 20 ಓವರ್ಗೆ 196 ರನ್ನ ಚಚ್ಚಿದ್ರು. ಬಟ್ ನಿಮಗೆ ಎಲ್ಲಿ ಕೂಡ ಉಂಟಲ್ಲ ಅಂತ ವಾವ್ ಅಂತ ಅನ್ನಿಸಿಲ್ಲ. ಯಾಕಂತಂದರೆ ಅವರು ಫಸ್ಟ್ ಬಾಲಿಂದವೇ ಫಸ್ಟ್ ಓವರಿಂದವೇ 6ನೇ ಗೇರಲ್ಲೇ ಇದ್ದರು. ಅವ್ರು ಕೊನೆಯ 20 ಓವರ್ ತನಕ ಸಹ ಅದೇ ಗೇರಲ್ಲಿ ಕಂಟಿನ್ಯೂ ಆಯಿತು. ಒಂಚೂರು ಮಿಡ್ಲಲ್ಲಿ ಒಂದು ಏನು ಪವರ್ ಪ್ಲೇ ಮುಗ್ದು ಒಂದು 4 ಓವರ್ ಒಂಚೂರು ಸ್ಲೋ ಆಯಿತು ಬಿಟ್ಟರೆ ಮತ್ತೆ ಪುನಃ ಅದು ಪಿಕಪ್ ಮಾಡಿ 20 ಓವರ್ಗೆ 196 ರನ್ ಹೊಡೆದ್ರು. ಅವರ ಟಾಪ್ 3 ಬ್ಯಾಟ್ಸ್ಮನ್ ಅವರ ಆಟ ಅವರು 3 ಜನ ಸಹ ಚೆಂದ ಮಾಡಿ ಆಟ ಆಡಿದರು. ಆ್ಯಂಡ್ ಫಸ್ಟ್ ಪವರ್ ಪ್ಲೇಯಲ್ಲಿ 66 ರನ್ ಹರಿದು ಬಂತು. ವಿಕೆಟ್ ತೆಗಿಲಿಕ್ಕೆ ಆಗಲಿಲ್ಲ ಯಾರಿಗೂ ಕೂಡ. ಆ ಕಡೆಯಿಂದ ಬೋಲ್ಟ್, ಯಾಕೆ ಫೇಮಸ್ ಬೋಲ್ಟ್? ಬೇಸಿಕಲಿ ಪವರ್ ಪ್ಲೇ ಬೌಲರ್ ಅಂತ. ಅವರು ಬೋಲ್ಟ್ ಬಿಚ್ಚಲೇ ಇಲ್ಲ, ನಟ್ ಬೋಲ್ಟ್ ಏನು ಲೂಸ್ ಮಾಡಲೇ ಇಲ್ಲ GTದು. ಸೊ ಅವರು ಅದೊಂದು ಆ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿಲಿಕ್ಕೆ ಭಾರಿ ಕಷ್ಟಪಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ದೀಪಕ್ ಚಹರ್ ಅವರು ಕೂಡ ಪವರ್ ಪ್ಲೇ ಬೌಲರ್, ಯಾಕಂದರೆ ಡೆತ್ ಓವರ್ ಸ್ಪೆಷಲಿಸ್ಟ್ ಏನಲ್ಲ ಅವರು ಕೂಡ ನಿನ್ನೆ ಸರಿಯಾಗಿ ಹೊಡಿಸ್ಕೊಂಡ್ರು. ಸೊ ಆ ಒಂದು ಕಾರಣದಿಂದಾಗಿ ಪವರ್ ಪ್ಲೇಯಲ್ಲಿ 6 ಓವರಲ್ಲಿ 66 ರನ್ ಹರಿದು ಬಂತು. ಆ್ಯಂಡ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಇಬ್ಬರು ಕೂಡ ಡಮ್ 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 ಅಂತ ಹೊಡಿತಾನೆ ಇದ್ರು. ಆ ಕಡೆಯಿಂದ ಹೊಡಿತಿದ್ರು, ಈ ಕಡೆಯಿಂದ ಹೊಡಿತಾ ಇದ್ರು. ರೈಟ್ ಆ್ಯಂಡ್ ಲೆಫ್ಟ್ ಕಾಂಬಿನೇಷನಲ್ಲಿ ಮುಂಬೈ ತಂಡಕ್ಕೆ ರೈಟ್ ಆ್ಯಂಡ್ ಲೆಫ್ಟ್ ತಗೊಂಡ್ರು. ಆ್ಯಂಡ್ ಯಾರು ಗಿಲ್ ಅವರು ಅಂದರೆ ಅವ್ರದ್ದು ಫೇವ್ರೆಟ್ ಶಾಟ್ ಆಲ್ಮೋಸ್ಟ್ ಅದು ಕ್ಲೀನಾಗಿ ಹೊಡೆದ ಶಾಟ್ ಕರೆಕ್ಟ್ ಕೈಗೆ ಬೌಂಡ್ರಿ ಲೈನಲ್ಲಿ ಕರೆಕ್ಟ್ ನಮಂದಿರಿಗೆ ಪಟಾರ್ ಅಂತ ಕ್ಯಾಚ್ ಕೊಟ್ಟು ಔಟ್ ಆದರು. ಒಳ್ಳೆ ಇನ್ನಿಂಗ್ಸ್, 27 ಬಾಲಿಗೆ 38 ರನ್ ಸೂಪರಾಗಿ ಆಡಿದ್ದಾರೆ. ಏನು ಅದರಲ್ಲೇನು ನಾವು ಅದನ್ನು ಕ್ರಿಟಿಸೈಸ್ ಮಾಡುವಂಥ ಅಗತ್ಯ ಏನಿಲ್ಲ. ತುಂಬ ಚಂದದ ಇನ್ನಿಂಗ್ಸು, ಫ್ಲೂಯೆಂಟ್ ಇನ್ನಿಂಗ್ಸ್. ಆ ಕಡೆಯಿಂದ ಸಾಯಿ ಸುದರ್ಶನ್ ಅವರು ಸಹ ಆ ಮೂಮೆಂಟ್ ತನಕ ಚೆಂದ ಮಾಡಿ ಆಡ್ತಾಯಿದ್ರು. ಪವರ್ ಪ್ಲೇ ಆದಮೇಲೆ ಒಂಚೂರು ಸ್ಲೋ ಆದರು. ಬಟ್ ಈ ಕಡೆಯಿಂದ ಬಟ್ಲರ್ ಅವರು ಹೊಡಿತಾ ಇದ್ರು. ಬಟ್ಲರ್ ಅವರು 24 ಬಾಲಿಗೆ 39 ರನ್ ಚಚ್ಚಿದ್ರು. ಸೊ ಆ್ಯಂಡ್ ಸಾಯಿ ಸುದರ್ಶನ್ ಅವರು ಮತ್ತೆ ಗೇರ್ ಚೇಂಜ್ ಮಾಡಿಕೊಂಡು ಲಾಸ್ಟ್ ಅವರು ಔಟ್ ಆದಾಗ 41 ಬಾಲಿಗೆ 63 ರನ್ನು. ಸೊ 63 ರನ್ ಸಾಯಿ ಸುದರ್ಶನ್, 38 ರನ್ ಗಿಲ್, 39 ರನ್ ಬಟ್ಲರ್. ಇವ್ರದ್ದು ಅಂದರೆ ಟಾಪ್ ಆರ್ಡ್ರಲ್ಲಿ 3 ಜನ ಸಹ ಇಷ್ಟು ರನ್ ಪೇರಿಸಿದ್ರಿಂದಾಗಿ ಆ್ಯಂಡ್ ಅಲ್ಲಿ ಹಿಯರ್ ಆ್ಯಂಡ್ ದರ್ ಸಣ್ಣ ಚಿಕ್ಕ ಇನ್ನಿಂಗ್ಸ್ ಉಳಿದವರು ಆಡಿದರು. ಯಾರು ಶಾರುಖ್ ಖಾನು 7 ಬಾಲಿಗೆ 9 ರನ್, ರುದರ್ಫೋರ್ಡು ಡೆತ್ ಓವರಲ್ಲಿ ಬಂದು ಒಂದು 2 6 ಎಲ್ಲ ಹೊಡೆದು 11 ಬಾಲಿಗೆ 18. ಅನ್ಫಾರ್ಚುನೇಟ್ಲಿ ತೆವಾಟಿಯಾ ಅವರು ಈ ಸಲ ಬ್ಯಾಟಿಂಗ್ ಸಿಕ್ಕಿತ್ತು ಚಾನ್ಸ್, ಆದರೆ ಉಪಯೋಗ ಮಾಡಿಕೊಳ್ಳಿಕ್ಕೂ ಆಗಲಿಲ್ಲ. ಯಾಕಂತಂದರೆ 0 ಬಾಲಿಗೆ 0 ರನ್ಔಟ್ ಆದರು ಅವರು. ಹಾರ್ದಿಕ್ ಪಾಂಡ್ಯ ಅವರ ಡೈರೆಕ್ಟ್ ಹಿಟ್ಟಿಂದಾಗಿ ರನ್ಔಟ್ ಆದರು. ಹೀಗೆ ಬೇರೆಯವ್ರದ್ದು ಚಿಕ್ಕ ಇನ್ನಿಂಗ್ಸಿಂದಾಗಿ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಓವರ್ ಥ್ರೋ 5 ವೈಡ್ 5 ಅಂತೆಲ್ಲ ಕೊಟ್ಟು ಒಂದು ಹೀಗೆ ಎಕ್ಸ್ಟ್ರಾಸ್ ರನ್ನೆಲ್ಲ ಕೊಟ್ಟು 196 ತನಕ ಬೆಳೀತು. ಹಾರ್ದಿಕ್ ಪಾಂಡ್ಯ ವಾಪಸ್ಸು ತಂಡಕ್ಕೆ ಆಗಿ ನಾಯಕತ್ವವನ್ನು ವಹಿಸ್ಕೊಂಡ್ರು. ಬಟ್ 196 ಅಹಮದಾಬಾದ್ ಪಿಚ್ಚಲ್ಲಿ ಪಾರ್ ಸ್ಕೋರ್ ಹೊಡಿಬೋದು. ಆ ಪಿಚ್ಚಲ್ಲಿ ಖಂಡಿತವಾಗಿ ಸಹ ಹೊಡಿಬೋದು. ಮುಂಬೈ ಇಂಡಿಯನ್ಸಿಗೆ ಹೊಡೆಯುವಂಥ ತಾಕತ್ತುಂಟ, ಖಂಡಿತವಾಗಿ ಸಹ ತಾಕತ್ತು ಉಂಟು. ಬಟ್ ಎಂತ ಮಾಡೋದು, ಮತ್ತೆ ಪುನಃ ಪವರ್ ಪ್ಲೇಯಲ್ಲಿ ಫಸ್ಟ್ ಓವರಲ್ಲಿಯೇ, ಪವರ್ ಪ್ಲೇ ಬಿಟ್ಟಾಗಿ ಫಸ್ಟ್ ಓವರಲ್ಲಿಯೇ
ರೋಹಿತ್ ಶರ್ಮಾ ಅವರು ಔಟ್ ಆದರು. ಲಾಸ್ಟ್ ಮ್ಯಾಚ್ ಡಕ್ಔಟ್ ಆಗಿದ್ರು. ಈ ಮ್ಯಾಚ್ 8 ರನ್ ಹೊಡೆದ್ರು. 4 ಬಾಲಿಗೆ 8 ರನ್, 2 4, ಸತತ 2 ಬಾಲ್ 2 4 ಹೊಡೆದಿದ್ರು. 3ನೇ ಬಾಲ್ ಸಿರಾಜ್ ಅಣ್ಣ ಬ್ಯೂಟಿಫುಲ್ ಬಾಲಿಗೆ ಪಿಚ್ಚಾಗಿ ಲೈಟಾಗಿ ಇನ್ಸ್ವಿಂಗ್ ಆಗಿ ಆಫ್ ಸ್ಟಂಪ್ ಎಗರಿ ಆಯ್ತು ಡಮಾರ್ ಅಂತ. ಆ ಸೆಲೆಬ್ರೇಷನ್ ಎಲ್ಲ ಸೂಪರ್ ಆಗಿತ್ತು. ಹೀಗೆ ನಾನು ಇಲ್ಲೇ ರೂಲ್ ಮಾಡಲಿಕ್ಕೆ ಇರೋನು ಅನ್ನುವಂಥ ಸ್ಟೇಟ್ಮೆಂಟ್ ಥರ ಇತ್ತು ಸಿರಾಜ್ ಅವ್ರದ್ದು. ಅವರು ಬೆಂಗಳೂರಲ್ಲಿದ್ದಾಗ ಸಹ ಅದೇ ಇತ್ತು ಬಿಡಿ ಸೆಲೆಬ್ರೇಷನ್ನ. ಬಟ್ ಎನಿವೇಸು ಸೂಪರ್ ಬಾಲು. ಆ್ಯಂಡ್ ರಿಕಲ್ಟನ್ ಅವರು ಡಿಕಾಕ್ ಥರ ಕಾಣ್ತಾರೆ, ಡಿಕಾಕ್ ಥರ ಆಡ್ತಾರೆ. ಇಲ್ಲ, ಡಿಕಾಕ್ ಥರ ಆಟ ಇನ್ನೂ ಸಹ ಬರ್ತಾ ಇಲ್ವಲ್ಲ. ಅವರು 6 ರನ್ ಹೊಡೆದು ಔಟ್ ಆದರು. 9 ಬಾಲಿಗೆ 6 ರನ್ ಹೊಡೆದು ಔಟ್ ಆದರು. ಇದೇ ಮೇಜರ್ ಡಿಫ್ರೆನ್ಸ್ ಅದಂತ ಅಂದ್ಕೊಳ್ತೇನೆ. ಆ ಕಡೆ 6 ಓವರ್ಗೆ 66 ರನ್ಗೆ 0 ವಿಕೆಟ್ ಇದ್ದರೆ ಜೀಟಿದು. ಈ ಕಡೆ ನಿಮಗೆ ಪವರ್ ಪ್ಲೇಯಲ್ಲಿ ರನ್ ಹರಿದು ಬರಲಿಲ್ಲ, 2 ವಿಕೆಟ್. ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡ ಏನು ಸಿಂಗಲ್ ಡಿಜಿಟ್ ಸ್ಕೋರಿಗೆ ಔಟ್ ಆದರು. ಮತ್ತು ಅಫ್ಕೋರ್ಸ್ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಸಾಧ್ಯವಾದಷ್ಟು ಟ್ರೈ ಮಾಡಿದರು ಮತ್ತೊಂದು ವಿಕೆಟ್ ಹೋಗೋದಾಗೆ. ಬಟ್ ಏನಾಯಿತು, ಈ ಯಾರು ತಿಲಕ್ ವರ್ಮಾ ಅವರು ನಂಗೆ ಅನಿಸಿದ್ದು ಇನ್ನೊಂದು ಚೂರು ಫಾಸ್ಟ್ ಆಡ್ಬೋದಿತ್ತ ಏನೋ. 36 ಬಾಲಿಗೆ 39, ಆಲ್ಮೋಸ್ಟ್ ರನ್ನ ಬಾಲು, 3 4 1 6 ಎಲ್ಲ ಹೊಡೆದಿದ್ದಾರೆ. ಇನ್ನೊಂದು ಚೂರು ಫಾಸ್ಟಾಗಿ ಆಡ್ಬೋದಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೂರ್ಯಕುಮಾರ್ ಯಾದವ್ ಅವರು ಭಾರಿ ಚೆಂದ ಮಾಡಿ ಆಡೋದು. 28 ಬಾಲ್ 48 ರನ್ನು, ಫ್ಲೂಯೆಂಟು. ಅವ್ರದ್ದೊಂದು ಆ ಫೈನ್ ಲೆಗ್ ರೀಜನಲ್ಲಿ 6 ಗಿಕ್ಸ್ ಎಲ್ಲ ಹೊಡೆಯೋದು, 4 ಹೊಡೆಯೋದು ಎಲ್ಲ ಸೂಪರ್ ಆಗಿತ್ತು. ಮೀನ್ ಟೈಮ್ ಅದೇ ಶಾಟ್ ಹೊಡಿಲಿಕ್ಕೆ ಹೋಗಿ ಅದು ಎಜ್ಜಾಗಿ ಹೆಲ್ಮೆಟ್ಟಿಗೆ ಡಮಾರ್ ಅಂತ ಬಾಲ್ ತಾಗಿ ಇವ್ರು ಧಮಾರ್ ಅಂತ ಗ್ರೌಂಡಲ್ಲೆಲ್ಲ ಬಿದ್ದು ಸ್ವಲ್ಪ ಸೀನ್ ಎಲ್ಲ ಕ್ರಿಯೇಟ್ ಆಯಿತು. ಬಟ್ ಈ ರಾಬಿನ್ ಮಿಲ್ಸ್ ಔಟ್ ಆದಮೇಲೆ ಬಂದಂಥ ಆಟಗಾರ, 13 ಓವರ್ ಆದಮೇಲೆ ಬಂದಂಥ ಆಟಗಾರ, ಅವರ ನಾಯಕ ಪಾಂಡ್ಯ ಅವರು ಬಂದಾಗ ತಂಡಕ್ಕೆ ಒಂದು ಲಾಸ್ಟ್ 7 ಓವರಲ್ಲಿ 80 ರನ್ ಮೇಲೆ ಬೇಕಿದ್ದಂಥ ಅನಿವಾರ್ಯತೆ. ಸೊ ಇದು ಸಿಂಪಲ್ ಇಕ್ವೇಷನ್. ಹೊಡಿ, ತಂಡ ವಿನ್ ಆಗಬೇಕಾ, ಯಾರೇ ಬ್ಯಾಟ್ಸ್ಮನ್ ಆಗಿರಲಿ, 7 ಓವರಿಗೆ 80 ಮೇಲೆ ಇದ್ದರೆ ಆ ಟೈಮಲ್ಲಿ ಬಂದರೆ ಪಿಚ್ ಹೇಗೆ ಉಂಟು ಸ್ವಲ್ಪ ನೋಡುವ, ಪಿಚ್ ನೋಡಿ ಮತ್ತೆ ಆಟ ಆಡುವ. ಇಲ್ಲ, ಇದು ಹೇಗೆ ಆಯ್ತು ಅಂತಂದರೆ 13 ಓವರ್ ನಂತರ ನಿನ್ನೆ CSK ವರ್ಸಸ್ RCBದು ಏನು ಮ್ಯಾಚ್ ಇತ್ತಲ್ಲ ಮೊನ್ನೆ, ಹಾಗೆಯೇ ಆಯಿತು. ನಿಮಗೆ ನೋಡುವವರಿಗೆ ಈಸಿಲಿ ಗೊತ್ತಾಗ್ತಾ ಇತ್ತು ಅಂದರೆ ಇಲ್ಲ, ಇದು ಹೋಯಿತು. CSK ಫೈಟ್ ಕೊಡ್ತಾ ಇಲ್ಲ, ಟ್ರೈ ಮಾಡ್ತಾ ಇಲ್ಲ ವಿನ್ ಆಗಲಿಕ್ಕೆ, ಅವ್ರು ಆಲ್ರೆಡಿ ಗಿವ್ ಅಪ್ ಮಾಡಿದ್ದಾರೆ ಅಂತ. ಅದೇ ಥರ ಅನಿಸ್ತಾ ಇತ್ತು ಯಾರು ಪಾಂಡ್ಯ ಅವರು ಆಡ್ತಾ ಇದ್ದಾಗ. 17 ಬಾಲಿಗೆ 11 ಆ ಸಮಯದಲ್ಲಿ ನಾಟ್ ಎಟ್ ಆಲ್ ಕರೆಕ್ಟ್. ಯಾಕೆ ಅಷ್ಟು ಸ್ಲೋ ಆಗಿ ಆಡಿದರು, ಕೊನೆಯ ಓವರ್ ತನಕ ತಗೊಂಡೋಗುವ. ಇಲ್ಲ, ಅದು ಟೂ ಮಚ್ ಆಗಿ ಹೋಯ್ತು. ಅವರು ಔಟ್ ಆದಾಗ ಗೊತ್ತಾಗಿ ಹೋಯ್ತು ಏನಂತಂದರೆ, ಅಂದರೆ ಸೂರ್ಯಕುಮಾರ್ ಯಾದವ್ ಅವರು ಸಹ ಔಟ್ ಆದರು ಬಿಡಿ ಆ ಟೈಮಲ್ಲಿ, ಹಾರ್ದಿಕ್ ಪಾಂಡ್ಯ ಅವರು ಸಹ ಔಟ್ ಆದರು. ಅವರು ಔಟ್ ಆದಾಗ ಗೊತ್ತಾಯಿತು ವಿನ್ ಆಗೋದಿಲ್ಲ ಅಂತ. ಯಾಕಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಂದರೆ ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ ಆಗಿ ಹೋಯಿತು, ಇನ್ನೂ ಸಹ ಜಾಸ್ತಿ ರನ್ ಹೊಡಿಲಿಕ್ಕೆ ಉಂಟು. ನಮಂದಿರ್ ಮತ್ತು ಸ್ಯಾಂಟ್ನರ್ ಅವರು ವಿಕೆಟ್ ಹೋಗೋದಾಗೆ ನೋಡಿಕೊಂಡ್ರು. ಅವರೊಂದು 200 ಸ್ಟ್ರೈಕ್ ರೇಟಲ್ಲಿ ಸ್ಯಾಂಟ್ನರ್ ಅವರು 9 ಬಾಲ್ 18 ಹೊಡೆದ್ರೆ, ಇವರೊಂದು 160 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. 15-16 ರನ್, ನಂಗೆ ಎಕ್ಸಾಕ್ಟ್ಲಿ ಎಷ್ಟು ಸ್ಕೋರ್ ಅಂತ ನೆನಪೋಗಿದೆ ನಮಂದಿರ್ ಅವರು. ಬಟ್ ಕೊನೆಗೆ ಇವ್ರಿಗೆ ಹೊಡಿಲಿಕ್ಕಾದ 20 ಓವರಲ್ಲಿ ಜಸ್ಟ್ 160 ರನ್ ಮಾತ್ರ. 36 ರನ್ನಿಂದ ಆಲ್ಮೋಸ್ಟ್ ಅಂತಲ್ಲ ಹೀನಾಯ ಸೋಲ್ ಅಂತವೇ ಹೇಳ್ಬೋದು. 30+ ರನ್ಸ್ T20ಯಲ್ಲಿ ಏನು ಚಿಕ್ಕದಲ್ಲ, ಅದು ಸಹ ಏನು 250 290 ಆ ಥರ ಎಲ್ಲ ಹೊಡೆದ ಇದು ಟಾರ್ಗೆಟ್ ಇದ್ದದೆಲ್ಲ ಅಲ್ಲ. 197 ಅಹಮದಾಬಾದ್ ಗ್ರೌಂಡಲ್ಲಿ ಹೊಡಿಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮ್ಮದು ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಬಿಡಿ, ನಿಮ್ಮ ಅಭಿಪ್ರಾಯಗಳನ್ನು ನೀವು ಮಂಡಿಸಿ ಕಮೆಂಟ್ ಸೆಕ್ಷನಲ್ಲಿ. ಬಟ್ ಸಿಕ್ಕಾಪಟ್ಟೆ ಸ್ಲೋ ಆಯ್ತಪ್ಪ ಹಾರ್ದಿಕ್ ಪಾಂಡ್ಯ ಅವರ. ನನಗೆ ಇನ್ನೂ ಸಹ ಅರ್ಥವಾಗದ ಒಂದು ಸಂಗತಿ, ಮಿಡ್ಲಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಡಿಫೆನ್ಸ್ ಮಾಡಲಿಕ್ಕೆ ಹೋದರು, ಸಾಯಿ ಕಿಶೋರ್ ಅವರು ಬಂದು ಹೀಗೆಲ್ಲ ಗುರಾಯಿಸಿದರು, ಹಾರ್ದಿಕ್ ಪಾಂಡ್ಯ ಅವರು ಸಹ ಬಂದು ಗುರಾಯಿಸಿದರು ದಾದಂಬೆ ಅಂತ ಅಂದ್ಕೊಂಡು. ಬಟ್ ಎನಿವೇಸ್ ಅದು ಮತ್ತೆ ಎಲ್ಲ ಹಗ್ಗೆಲ್ಲ ಮಾಡಿದ್ರು ಬಿಡಿ. ಸಾಯಿ ಕಿಶೋರ್ ಅವರು ಕೂಡ ಹೇಳಿದ್ರು, ಅಯ್ಯೋ ವಿ ಆರ್ ಫ್ರೆಂಡ್ಸ್, ಈಸ್ ಅ ವೆರಿ ಗುಡ್ ಕಾಂಪಿಟೇಟರ್. ಅದು ಸುಮ್ಮನೆ ಆ ಗ್ರೌಂಡಲ್ಲಿ ಮಾತ್ರ, ಆಫ್ ದ ಫೀಲ್ಡಲ್ಲೇ ಎಂತ ಸಹ ಇಲ್ಲ, ಹಾಗೆಲ್ಲ ಎಂತ ಸಹ ಇಲ್ಲ ಅಂತ ಆಯ್ತಲ್ಲ. ಅವರೇ ಹಾಗೆ ಹೇಳುವಾಗ ಅಭಿಮಾನಿಗಳು ಯಾಕೆ ಮತ್ತೆ ಕಮೆಂಟ್ ಸೆಕ್ಷನ್ ಎಲ್ಲ ಅಂತ ಬಡ್ಕೊಳ್ಳೋದು. ಸೊ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಕಂಗ್ರ್ಯಾಚುಲೇಷನ್ಸ್ GT. ಆ್ಯಂಡ್ ಒಬ್ಬ ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕು, ವಿಡಿಯೋ ಎಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಮಿಡ್ಲ್ ಓವರಲ್ಲಿ ಲಿಟ್ರಲಿ ಮುಂಬೈ ತಂಡವ ಒದ್ದಾಡುವಾಗೆ ಮಾಡಿದ ಆಟಗಾರ ಯಾರು? ಹಾರ್ದಿಕ್ ಪಾಂಡ್ಯ ಅಲ್ಲ, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ. ಲಾಸ್ಟ್ ಮ್ಯಾಚಲ್ಲಿ ಪ್ರಸಿದ್ಧ ಕೃಷ್ಣ ಮತ್ತು ಸಿರಾಜ್ ಅಣ್ಣನಿಗೆ ಹೇಳಿದೆ, ಏನು ಬೌಲಿಂಗ್ ಮಾಡಿದ್ರೆ ಏನೋ ಅಲ್ಲೇ ಬುಡ ಅರ್ಥ ಆಗಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ದೆ ನಾನು. ಇವತ್ತು ನೋಡಿ ನಿನ್ನೆ ಮ್ಯಾಚಲ್ಲಿ ಪಟಾರ್ ಅಂತ ಚೇಂಜ್. ಯಾಕಂತಂದರೆ ಪ್ರಸಿದ್ಧ ಕೃಷ್ಣ ಅವರಿಗೆ ಕನ್ನಡ ಅರ್ಥ ಆಗ್ತದೆ, ನಮ್ಮ ವಿಡಿಯೋ ನೋಡ್ತಾರೆ. 4 ಓವರ್ಗೆ 18 ರನ್ನಿಗೆ 2 ವಿಕೆಟ್.
ಸೂಪರ್ ಡೂಪರ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ತಿಲಕ್ ವರ್ಮಾ ಅವರ ವಿಕೆಟ್ ತೆಗೆದ್ರು ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರ ವಿಕೆಟ್ ತೆಗೆದ್ರು. ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಸಿರಾಜ್ ಅಣ್ಣ, ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಅವರ ವಿಕೆಟ್ ತೆಗೆದ್ರು. ನಮ್ಮ ಒಂದು XRCB ಪ್ಲೇಯರ್ ಸಿರಾಜ್ ಅಣ್ಣ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು, ವಿಕೆಟ್ ಸಿಕ್ಕಿತ್ತು. ಆ್ಯಂಡ್ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಮಿಡ್ಲ್ ಓವರಲ್ಲಿ ಖತರ್ನಾಕ್ ಬೌಲಿಂಗ್, ಲೈನ್ ಆ್ಯಂಡ್ ಲೆಂತ್, ಸ್ಪೀಡ್ ವೇರಿಯೇಷನ್ ಎಲ್ಲ ಸ್ಪಾಟ್ ಆನ್ ಇತ್ತು. 4 ಓವರ್ಗೆ 18 ರನ್ನಿಗೆ 2 ವಿಕೆಟ್ ತೆಗೆದ್ರು. ಸೂಪರ್ ಡೂಪರ್. ಅವ್ರ ಆ ಒಂದು ಸ್ಪೆಲ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ನೋಡಿ. ಅಲ್ಲಿ ಆ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರು ಒದ್ದಾಡ್ತಿದ್ರು, ಈ ಕಡೆಯಿಂದ ಪ್ರಸಿದ್ಧ ಕೃಷ್ಣ ಅವರು ಸೂಪರ್ ಆಗಿ ಬೌಲಿಂಗ್ ಆಗ್ತಾ ಇದ್ರು. ಓವರ್ ಆಲ್ ಆರಾಮದಾಯಕ ವಿಕ್ಟ್ರಿ ಜಿ ಟಿ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮುಂಬೈ ಸಡನ್ ಆಗಿ ಸ್ಲೋ ಮಾಡ್ತಾರೆ ಅಂತ. ಅವರ ಒಂದು ಇನ್ನಿಂಗ್ಸ್ ಹೋಗ್ತಾ ಇರುವಂಥ ರೀತಿ ಫರಕ್ ಆಗೋದಿಲ್ಲ. ವಿನ್ ಈಸ್ ಅ ವಿನ್. ಎಸ್, ಕಂಗ್ರ್ಯಾಚುಲೇಷನ್ GT. ಇವತ್ತು ಐ ಥಿಂಕ್ 2 ಮ್ಯಾಚ್ ಇದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ಅದೇ ಲೇಟ್ ಬರ್ತದೆ, ಇಲ್ಲೆಲ್ಲ ನೆಟ್ವರ್ಕ್ ಇಲ್ಲ, ಎಂಥದ್ದು ಇಲ್ಲ. ನಾನು ಮೊಬೈಲ್ ಈಗ ಹಿಡ್ಕೊಂಡು ಮೊಬೈಲ್ ನೆಟ್ವರ್ಕ್ ಕೊಡ್ತಾ ಕುತ್ಕೊಳ್ಬೇಕು. ಎಸ್, ಬಟ್ ವಿಡಿಯೋ ಬರ್ತದೆ. ಎನಿವೇಸ್, ದಯವಿಟ್ಟು ಯೂಟ್ಯೂಬ್ ನೀವೆಲ್ಲ ಇದ್ದೀರಿ, ಯೂಟ್ಯೂಬ್ ಎಲ್ಲ ನೋಡ್ತೀರಿ, ಕಮ್ಯುನಿಟಿ ಟ್ಯಾಬ್ ನೋಡ್ತಾ ಇರಿ. ನಾನು ರಾತ್ರಿ ವಿಡಿಯೋ ಬರೋದಿಲ್ಲ ಅಂತೆಲ್ಲ ಇದ್ದರೆ ನಾನು ಮೆನ್ಷನ್ ಮಾಡ್ತೇನೆ. ಈಗ ನೋಡಿ, ಮುಂಬೈದು ಮ್ಯಾಚ್ ಬೆಳಿಗ್ಗೆ ಹಾಕ್ತೇನೆ ಅಂತ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಮೆನ್ಷನ್ ಮಾಡಿದ್ದೆ. ಸೊ ದಯವಿಟ್ಟು ಸಹಕರಿಸಿ, ಸ್ವಲ್ಪ ನೋಡಿ ಕಮ್ಯುನಿಟಿ ಟ್ಯಾಬ್ ಹೇಗೆ ನೋಡೋದು ಅದೆಲ್ಲ ಸ್ವಲ್ಪ ತಿಳ್ಕೊಳ್ಳಿ. ಎಸ್, ಸರಿಯಾಗಿ ನಮಸ್ಕಾರ.